ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ, ನೀನು 4 ವರ್ಷದ ಎಲ್ಲಿ ಮಲಗಿದ್ದೆ? ಏಕೆಂದರೆ ಇವತ್ತು ಮಂಡ್ಯ ಜಿಲ್ಲೆಗೆ ಬಹುಶಃ ಅಂಥ ಸಂಸದರು ಹಿಂದೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಮೊನ್ನೆ ನೋಡಿದೆ, ಅದು ಯಾವುದೋ ದಿಶಾ ಮೀಟಿಂಗ್ನಲ್ಲಿ ಏನೋ KRS ಇವರೇ ರಕ್ಷಣೆ ಮಾಡ್ತಾರಂತಲ್ಲ, ಬಹುಶಃ ಇವ್ರನ್ನ ಮಲಗಿಸ್ಬಿಟ್ರೆ ಆಗೋಯ್ತದೆ. ಅಲ್ಲಿ KRS ಬಾಗಿಲಿಗೆ KRS ನೀರು ಹೋಗದಂಗೆ ಅವ್ರನ್ನ ಮಲಗಿಸ್ಬಿಟ್ರೆ ಎಲ್ಲ ಬಿಗಿ ಆಗ್ಬಿಡ್ತದೆ ಕಾರ್ಖಾನೆ. ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದ್ಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ, ನೀನು 4 ವರ್ಷದ ಎಲ್ಲಿ ಮಲಗಿದ್ದೆ? ಏಕೆಂದರೆ ಇವತ್ತು ಮಂಡ್ಯ ಜಿಲ್ಲೆಗೆ ಬಹುಶಃ ಅಂಥ ಸಂಸದರು ಹಿಂದೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಮೊನ್ನೆ ನೋಡಿದೆ, ಅದು ಯಾವುದೋ ದಿಶಾ ಮೀಟಿಂಗ್ನಲ್ಲಿ ಏನೋ KRS ಇವರೇ ರಕ್ಷಣೆ ಮಾಡ್ತಾರಂತಲ್ಲ, ಬಹುಶಃ ಇವ್ರನ್ನ ಮಲಗಿಸ್ಬಿಟ್ರೆ ಆಗೋಯ್ತದೆ. ಅಲ್ಲಿ KRS ಬಾಗಿಲಿಗೆ KRS ನೀರು ಹೋಗದಂಗೆ ಅವ್ರನ್ನ ಮಲಗಿಸ್ಬಿಟ್ರೆ ಎಲ್ಲ ಬಿಗಿ ಆಗ್ಬಿಡ್ತದೆ ಕಾರ್ಖಾನೆ. ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ.